ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ತುಂಬ ದಿನದ ಎಸ್ ಎಸ್ ಪಿ ಅಪ್ಡೇಟ್ ನಾನು ಮಾಡ್ತಾ ಬಂದಿದ್ದೀನಿ. ತುಂಬ ಜನರು ಪ್ರಾಬ್ಲಮ್ ಸಾಲ್ವ್ ಕೂಡ ಆಗ್ತಿದೆ. ಅದನ್ನು ನೋಡ್ತಾ ಇದ್ರೆ ಖುಷಿಯಾಗುತ್ತೆ. ಬ್ರೋ ಸಾಲ್ವ್ ಆಯಿತು, ಆಗ ಅಮೌಂಟ್ ಬಂತು ಅನ್ನೋದು ಹೇಳ್ತಾ ಇದ್ದೀರಾ. ಮತ್ತು ಇದು ಒಂದು ಲಾಸ್ಟ್ ಒಂದು ಬಿಗ್ ಅಪ್ಡೇಟ್. ಮತ್ತು ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಇದೇ ಲಾಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ನಾನು ನಿಮಗೆ ತುಂಬ ದಿನದಿಂದ ನಾನು ಹೇಳ್ತಿದ್ದೆ, ನೀವು ಎಸ್ ಎಸ್ ಪಿ ಅಮೌಂಟ್ ಅಪ್ಲಿಕೇಶನ್ ಅನ್ನೋದು ಹಾಕಿ ಅದು ಅಮೌಂಟ್ ಬರಲಿ ಬಿಡಲಿ ಅದು ಸೆಕೆಂಡ್ರಿ. ಅಮೌಂಟ್ ಅನ್ನೋದು ಖಂಡಿತ 100% ಅಮೌಂಟ್ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಶ್ಯೂರಿಟಿ ನಾನು ಕೊಡ್ತಾಯಿದ್ದೀನಿ. ಆದರೂ ನೀವು ಆಗ್ತಿಲ್ಲ ತುಂಬ ಜನ. ಇದೊಂದು ಲಾಸ್ಟ್ ಡೇಟ್ ಏನಪ್ಪ ಅಂದರೆ, ಇನ್ನೂ ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಅವ್ರಿಗೆ 10ನೇ ತಾರೀಕೆ ಅಂದರೆ ಇವತ್ತು ನೋಡಿ ನಿಮಗೆ 9 ಅಂದರೆ ನಾಳೆನೇ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಎಷ್ಟಾಗುತ್ತೋ ಸಾಧ್ಯ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಅದು ಯಾರ್ಯಾರಿಗಪ್ಪ ಅಂದರೆ, ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/3/2025. ಅದು ಓನ್ಲಿ ಏನಪ್ಪ ಅಂದರೆ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಅಂದರೆ ನಿಮ್ಗೆ ಇದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ, ಇವರು ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರುತ್ತೆ. ಅದು ಹಾಸ್ಟೆಲ್ಲು ಅಪ್ಲಿಕೇಶನ್ ಹಾಕಿ ಯಾರ್ದು ರಿಜೆಕ್ಟ್ ಆಗಿರುತ್ತೆ ಅವ್ರಿಗೆ ಪ್ರತಿ ಮಂತ್ ಅಂದರೆ ಪ್ರತಿ ತಿಂಗಳು 1500 ಹಾಗೆ 10 ತಿಂಗಳಿಗೆ 15,000 ರೂಪಾಯಿ ಅಂತ ಅವ್ರಿಗೆ ಅಮೌಂಟ್ ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಗಳು ಕೊಡ್ತಿದ್ರು. ಬಟ್ ಈಗ ಯಾರು ಆಗ್ತಿದ್ದಾರೆ ಅವರು ನಾಳೆವರೆಗೆ ಏನು ಆಗ್ತಿದ್ದಾರೆ, ಅವ್ರಿಗೆ ಆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರೋಲ್ಲ. ಬಟ್ ಶುಲ್ಕ ಮರುಪಾವತಿ ಅಂದರೆ ನೀವು ಎಕ್ಸಾಂಪಲ್ ಈಗ ನರ್ಸಿಂಗ್ ಸ್ಟೂಡೆಂಟ್ಗೆ ಯಾರು ಗೌರ್ಮೆಂಟ್ ಸೀಟ್ ಅಂದರೆ ಅವ್ರಿಗೆ 6,000 or 7,000 ಬರುತ್ತೆ. ನನಗೆ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ 18,000 ಅಂತ ಬರ್ತಾಯಿದೆ ಈ ವರ್ಷ. ಅದೇ ಥರ ಒಂದೊಂದು ಕೋರ್ಸ್ಗೆ ಒಂದೊಂದು ಅನ್ನೋದು ಶುಲ್ಕ ಮರುಪಾವತಿಯ ಅಮೌಂಟ್ ಮಾತ್ರ ಬರ್ತಾಯಿದೆ. ಬಟ್ ಇನ್ನು ಯಾರು ಮಿಸ್ ಮಾಡ್ಕೊಳ್ಕೊಬೇಡಿ. ಹಾಗೂ ಮೈನಾರಿಟಿ ಅನ್ನೋರಿಗೂ ಕೂಡ ಲಾಸ್ಟ್ ಡೇಟ್ ಹತ್ತಿರ ಬಂದಿದೆ. ಇನ್ನೂ 2-3 ಡೇಸ್ ಇದೆ. ಅದಕ್ಕೆ ಯಾರೂ ಈ ಥರ ಮಿಸ್ ಮಾಡ್ಕೊಳ್ಕೊಬೇಡಿ. ಯಾಕಂದರೆ ಯಾವುದೇ ಥರ ಅಮೌಂಟ್ ಅನ್ನೋದು ಪೇ ಮಾಡೋಂತಿರಲ್ಲ. ಇದಕ್ಕೆ ಯಾಕೋಸ್ಕರ ನೀವು ಸುಮ್ಮನೆ ಬಿಡ್ತೀರಾ. ಎಲ್ಲರೂ ಅಪ್ಲೈ ಮಾಡಿ. ನಿಮಗೆ ಅಮೌಂಟ್ ಅನ್ನೋದು ಖಂಡಿತ 100% ಬಂದೇ ಬರುತ್ತೆ. ನಾನು ಹೇಳ್ತಾಯಿದ್ದೀನಿ ನೋಡಿ, ನಿಮಗೆ ಶೋರ್ ಎಲ್ಲ ನಿಮ್ಗೆ ವೆರಿಫಿಕೇಷನ್ ಆಯ್ತು ಅಂದರೆ ಇಷ್ಟೊಂದು ಜನಕ್ಕೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಬಂದಿದೆ. ಯಾರು ಇದು ಮಿಸ್ ಮಾಡ್ಕೊಳ್ಕೋಬೇಡಿ. ಮತ್ತು ಇನ್ನೂ ಸ್ವಲ್ಪ ಜನ ಯಾರ್ಯಾರು ಒಂದು ಸ್ವಲ್ಪ ಫೇಸ್ ಮಾಡ್ತಿದ್ದೀರೋ ನಿಮ್ಮದು ಎಸ್ ಎಸ್ ಪಿ ಅಮೌಂಟ್ದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಿಮ್ಗೆ ಸಾಲ್ವ್ ಮಾಡ್ತಿದ್ದೀನಿ. ತುಂಬ ಜನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಮತ್ತು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದಕ್ಕೆ ಒಂದು ಜಸ್ಟ್ ಈಗ ಲೇಟೆಸ್ಟಾಗಿ ವೀಡಿಯೋ ಮಾಡಾಕಿದ್ದೀನಿ. ಚೆಕ್ಔಟ್ ಮಾಡ್ಕೊಳ್ಳಿ. ವಿತ್ ಎಸ್ ಎಸ್ ಪಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ಒಂದು ವಿತ್ ಪ್ರೂಫ್ ಸಮೇತ ವೀಡಿಯೋ ಮಾಡಾಕಿದ್ದೀನಿ. ನಿಮಗೆ SNQ ಕೊಟ್ಟು ಅವ್ರಿಗೆ ಅಮೌಂಟ್ ಈ ವರ್ಷ ಯಾಕೆ ಇಷ್ಟು ಸ್ಕೀಮ್ ಚೇಂಜ್ ಆಗಿದೆ ಪ್ರತಿಯೊಂದು ಮಾಡಾಕಿದ್ದೀನಿ. ನಾನು ವೀಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಮತ್ತು ಇನ್ನೊಂದು ಯಾರು ಮೆಡಿಕಲ್ ಸ್ಟೂಡೆಂಟ್ಸ್ ಇದರಲ್ಲಿ ನೋಡ್ತಾ ಇದ್ದಾರೆ, ನಿಮಗೆ 31 ಮತ್ತು ನಿಮಗೆ 5ನೇ ತಾರೀಕು ಅಂದರೆ ಸ್ವಲ್ಪ ಟೈಮ್ ಇದೆ. ಆದರೂ ಬಟ್ ಟೈಮ್ ಇದೆ ಅಂತ ಕೂತ್ಕೊಳ್ಬೇಡಿ. ಯಾಕಂದರೆ ಅವರು ಅಲ್ಲಿ ಕೋರ್ಟ್ವರೆಗೂ ಹೋಗಿ ಒಂದು ಹೋರಾಟ ಮಾಡಿದ್ರಿಂದ ಹೋದ ವರ್ಷದ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗಿದ್ದಿಲ್ಲ. ಆ ಒಂದು ಕಾರಣದಿಂದ ಮಾತ್ರ ಈ ಮೆಡಿಕಲ್ ಸ್ಟೂಡೆಂಟ್ಸ್ಗೆ 31/5/2025 ಅಲ್ಲರೂ ಕೊಟ್ಟಿದ್ದಾರೆ. ಅವ್ರಿಗೊಂದು ಸಣ್ಣ ಗುಡ್ ನ್ಯೂಸ್ ಅನ್ನೋದಿದೆ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಡೇಟ್ ಎಕ್ಸ್ಟೆಂಡ್ ಮಾಡೋದು ಚಾನ್ಸಸ್ಸು ತುಂಬ ಕಡಿಮೆ ಇದೆ. ನಾರ್ಮಲ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಬಿಟ್ಬಿಟ್ಟು ಯಾವುದೇ ಥರ ಸ್ಟೂಡೆಂಟ್ಸ್ಗಳಿಗೆ ಡೇಟ್ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅವರು ಯಾವುದೇ ಥರ ಇನ್ನೂ ಏನೂ ಬಂದಿಲ್ಲ. ಬಂದರೂ ಕೂಡ ಒಂದು 5 ಡೇಸಲ್ಲಿ ಬರ್ಬೋದು. ಬಟ್ ಅದಕ್ಕಿಂತ ನೀವೇನು ಲೇಟ್ ಮಾಡೋಕ್ಕೆ ಮುಂಚೆ ಇವಾಗ ನಾಳೆ ಲಾಸ್ಟ್ ಡೇಟ್ ಇದೆ, ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಹಾಗೂ ಇನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಯಾಕಂದರೆ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ಅಲ್ಲಿ ತಿಳಿಸ್ತೀನಿ. ಮತ್ತು ಏನಾದರೂ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಏನಾದರೂ ಅಪ್ಲೈ ಮಾಡಿಲ್ಲ ಅಂದರೆ ವಿಡಿಯೋ ಶೇರ್ ಮಾಡಿ. ಆ ವಿಡಿಯೋ ಈಗ ನೋಡ್ಬಿಟ್ಟು ಹತ್ರ ಒಂದು ಅಪ್ಲಿಕೇಶನ್ ಹಾಕಲಿ. ಮತ್ತು ಇನ್ನೂ ನಮ್ಮ ವಾಟ್ಸಪ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್.